ಜೈ ಶ್ರೀರಾಮ್. ಒಮ್ಮೆ ಶ್ರೀ ರಾಮಾನುಜಾಚಾರ್ಯರಿಗೆ ಅವ್ರ ಗುರುಗಳು ಹೇಳ್ತಾರೆ, ನಾನ್ ನಿನ್ಗೆ ಮಂತ್ರ ಉಪದೇಶವನ್ನ ಮಾಡ್ತೀನಿ. ಆ ಮಂತ್ರವನ್ನ ಯಾರ ಜೊತೆ ಕೂಡ ನೀನು ಹೇಳಲಿಕ್ಕೆ ಹೋಗ್ಬಾರ್ದು. ಆ ಮಂತ್ರ ಬೇರೆಯವ್ರ ಜೊತೆ ಹೇಳಿದ್ರೆ, ನೀನು ನನ್ನ ಉಪದೇಶದ ಮಂತ್ರವನ್ನ ಬೇರೆಯವ್ರ ಜೊತೆ ಹೇಳಿದ್ರೆ ನೀನ್ ನರಕಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಈ ಮಂತ್ರ ನೀನು ಪಠನೆ ಮಾಡೋದ್ರಿಂದ ನಿನಗೆ ಮೋಕ್ಷಕ್ಕೆ ದಾರಿ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ ರಾಮಾನುಜಾಚಾರ್ಯರಿಗೆ ಆಗ್ಲಿ, ನಿಮ್ಮ ಆಜ್ಞೆಯಂತೆ ಆಗ್ಲಿ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಅವರು ಓಂ ನಮೋ ನಾರಾಯಣಾಯ ಅಂತ ಒಂದು ಮಂತ್ರವನ್ನ ಇವರಿಗೆ ಉಪದೇಶ ಮಾಡ್ತಾರೆ. ರಾಮಾನುಜಾಚಾರ್ಯರಿಗೆ ಉಪದೇಶ ಮಾಡಿ ಹೇಳ್ತಾರೆ, ಈ ಮಂತ್ರ ನೀನೊಬ್ಬನೇ ಪಠಿಸ್ಬೇಕು, ಇದನ್ನ ಯಾರ ಜೊತೆ ಹೇಳ್ಬಾರ್ದು. ಹೇಳಿದ್ರೆ ನೀನ್ ನರಕಕ್ಕೆ ಹೋಗ್ತೀಯ. ಈ ಮಂತ್ರವನ್ನ ನೀನು ಯಾವಾಗ್ಲೂ ಪಠನೆ ಮಾಡೋದ್ರಿಂದ ನಿನ್ಗೆ ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ, ನಿನ್ಗೆ ಭಗವಂತನ ಕೃಪೆ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ರಾಮಾನುಜಾಚಾರ್ಯರು ಒಂದು ನಿಮಿಷ ಕೂಡ ಅಲ್ಲಿ ನಿಲ್ಲೋದಿಲ್ಲ, ಬೇಗ ಬೇಗ ಹೋಗ್ತಾರೆ. ಬೇಗ ಬೇಗ ಹೋಗಿ ಅಲ್ಲಿದ್ದು ಒಂದು ದೇವಸ್ಥಾನದ ತುಂಬಾ ಸುತ್ತ ಜನ ಎಲ್ಲ ಸುತ್ತಾಡ್ತಿರ್ತಾರೆ. ಗೊತ್ತಲ್ಲ, ದೇವಸ್ಥಾನ ಅಂದ್ರೆ ತುಂಬಾ ಜನ ಓಡಾಡ್ತಿರ್ತಾರೆ. ಹೆಂಗೆ ಇವ್ರಿಗೆ ಒಬ್ಬೊಬ್ರಿಗೆ ನಾನು ಇದನ್ನ ಹೇಳೋದು ಅಂತ ಯೋಚನೆ ಮಾಡ್ತಾರೆ. ಅವ್ರ ಗುರುಗಳು ಹಾಗೆ ಹಿಂದೆ ಹಿಂದೆ ಬರ್ತಾರೆ, ಯಾಕೆ ಇಷ್ಟು ಬೇಗ ಬೇಗ ಹೋಗ್ತಿದ್ದಾನೆ ಅಂತೇಳಿ. ಆಗ ರಾಮಾನುಜಾಚಾರ್ಯರು ಏನ್ ಮಾಡ್ತಾರೆ, ದೇವಸ್ಥಾನದ ಗೋಪುರದ ಮೇಲೆ ಹತ್ತು ನಿಂತ್ಕೊಂಡು ಹೇಳ್ತಾರೆ, ಇಲ್ಲಿ ಕೇಳಿ ಎಲ್ರು ಕೂಡ ನೀವು ಓಂ ನಮೋ ನಾರಾಯಣ ಅನ್ನೋ ಒಂದು ಮಂತ್ರವನ್ನ ದಿನ ಕೂಡ ನೀವು ಬೆಳಿಗ್ಗೆ ಎದ್ದಾಗ ಅಥವಾ ನಿಮ್ಗೆ ಸಮಯ ಸಿಕ್ಕಿದಾಗ ಓಂ ನಮೋ ನಾರಾಯಣ ಮಂತ್ರವನ್ನ ಪಠನೆ ಮಾಡಿ. ಈ ಪಠನೆಯಿಂದ ನಿಮ್ಗೆ ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ಭಗವಂತನ ಕೃಪೆ ಆಗುತ್ತೆ, ನಿಮ್ಮ ಜೀವನದಲ್ಲಿ ಏನಿದೆ ಕಷ್ಟ ಅದಕ್ಕೆಲ್ಲ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಇವ್ರ ಗುರುಗಳಿಗೆ ತುಂಬಾ ಕೋಪ ಬರುತ್ತೆ. ನಾನು ಈ ಮಂತ್ರ ಸಿದ್ಧಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ, ನಿನ್ಗೆ ಉಪದೇಶ ಮಾಡ್ಬೇಕಾದ್ರೆ ಹೇಳಿದೀನಿ, ಯಾರಿಗೂ ಹೇಳ್ಬಾರ್ದು, ನೀನ್ ನರ್ಕಕ್ಕೆ ಹೋಗ್ತೀಯ ಅಂತ. ಆದ್ರೂ ಕೂಡ ಹೆಂಗೆ ಇವ್ನು ಈ ತರ ಹೇಳ್ಬಿಟ್ಟ ಅಂತೇಳಿ ರಾಮಾನುಜಾಚಾರ್ಯರನ್ನ ಕರೀತಾರೆ. ಅವ್ರ ಗುರುಗಳು ಕರೆದು ಕೋಪದಿಂದ ಹೇಳ್ತಾರೆ, ನೀನು ಖಂಡಿತ ನರ್ಕಕ್ಕೆ ಹೋಗ್ತೀಯಾ, ನಾನ್ ನಿನ್ಗೆ ಹೇಳ್ದೆ ಉಪದೇಶ ಮಾಡ್ಬೇಕಾದ್ರೆ ಇದನ್ನ ಯಾರ ಜೊತೆ ಕೂಡ ಹೇಳ್ಬಾರ್ದು ಅಂತ. ಆದ್ರೂ ಕೂಡ ನರ್ಕಕ್ಕೆ ಹೋಗ್ತೀಯಾ ಅಂತ ಗೊತ್ತಿದ್ರು ಯಾಕೆ ಹೇಳ್ದೆ ಅಂತ. ಆಗ ಶ್ರೀ ರಾಮಾನುಜಾಚಾರ್ಯರು ಹೇಳ್ತಾರೆ, ಇಷ್ಟು ಜನ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾನೊಬ್ಬನಿಗೆ ಮೋಕ್ಷ ಬೇಡ ಗುರುಗಳೇ, ನಾನೊಬ್ಬ ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ನನ್ನ ಜನಕ್ಕೆ ಮೋಕ್ಷ ಸಿಗ್ಲಿ, ನನ್ನ ವಿಷ್ಣುವಿನ ಕೃಪೆ ಆಗ್ಲಿ, ನಾರಾಯಣನ ಕೃಪೆ ಆಗ್ಲಿ. ಹಾಗಾಗಿ ಎಲ್ರು ಕೂಡ ಓಂ ನಮೋ ನಾರಾಯಣ ಮಂತ್ರವನ್ನ ಪಠನೆ ಮಾಡ್ಲಿ, ಅವ್ರೆಲ್ರಿಗೂ ಮೋಕ್ಷ ಸಿಕ್ಕಿ ನಾನೊಬ್ಬ ನರಕಕ್ಕೆ ಹೋದ್ರೆ ನನ್ಗೆ ಏನೂ ಬೇಜಾರಿಲ್ಲ, ನಾನು ಖಂಡಿತ ಖುಷಿಯಿಂದ ನರಕಕ್ಕೆ ಹೋಗ್ತೀನಿ, ಇದರಿಂದ ನನ್ಗೆ ಏನೇ ಶಿಕ್ಷೆ ಆದ್ರೂ ಪರವಾಗಿಲ್ಲ ಅಂತೇಳಿ ಶ್ರೀ ರಾಮಾನುಜಾಚಾರ್ಯರು ಅವರ ಗುರುಗಳಿಗೆ ಹೇಳ್ತಾರೆ. ನಾವಿದೀವ ಆತರ ಕಲಿಯುಗದಲ್ಲಿ, ನಮಗ್ ಕೆಟ್ಟದಾದ್ರೂ ಪರವಾಗಿಲ್ಲ,